2025ರ ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿಯನ್ನ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಬಿಡುಗಡೆ ಮಾಡಿದೆ. ಇದನ್ನ ನಿಜವಾದ ಫಲವತ್ತತೆ ಬಿಕ್ಕಟ್ಟು ಅಂತ ಹೆಸರಿಸಲಾಗಿದೆ. ಭಾರತವು ಈಗ 1.46 ಶತಕೋಟಿ ಜನರನ್ನ ಹೊಂದಿರುವ ಅತ್ಯಂತ ಜನಸಂಖ್ಯೆ ಹೊಂದಿರುವ ದೇಶವಾಗಿದ್ದು, ಚೀನಾವನ್ನ ಹಿಂದಿಕ್ಕಿದೆ ಮತ್ತು ಒಟ್ಟು ಫಲವತ್ತತೆ ದರ 1.9 ಆಗಿದ್ದು, ಇದು ಬದಲಿ ಮಟ್ಟ 2.1ಕ್ಕಿಂತ ಕಡಿಮೆಯಾಗಿದೆ. ವರದಿಯು ಸಂತಾನೋತ್ಪತ್ತಿ ಹಕ್ಕುಗಳ ಬಿಕ್ಕಟ್ಟನ್ನ ಒತ್ತಿ ಹೇಳುತ್ತದೆ. ಅಲ್ಲಿ ಅನೇಕ ವ್ಯಕ್ತಿಗಳು ತಾವು ಬಯಸುವ ಮಕ್ಕಳನ್ನ ಹೊಂದಲು ಸಾಧ್ಯವಾಗುವುದಿಲ್ಲ. ಭಾರತೀಯ ವಯಸ್ಕರಲ್ಲಿ ಒಬ್ಬರು ಅನಿರೀಕ್ಷಿತ ಗರ್ಭಧಾರಣೆಯನ್ನ ಕೂಡ ಎದುರಿಸುತ್ತಾರೆ. ಭಾರತದ ನಗರ ಪ್ರದೇಶಗಳು ಇನ್ನೂ ಕಡಿಮೆ ಫಲವತ್ತತೆ ದರಗಳನ್ನ ತೋರಿಸುತ್ತವೆ. ಮಗುವನ್ನ ಹೆರುವುದಕ್ಕೆ ಇರುವ ಅಡೆತಡೆಗಳಲ್ಲಿ ಪ್ರಮುಖ ಕಾರಣಗಳಾದ ವಸತಿ, ಉದ್ಯೋಗ ಅಭದ್ರತೆ, ಆರ್ಥಿಕ ಒತ್ತಡಗಳು, ಲಿಂಗ ಅಸಮಾನತೆ ಮತ್ತು ಹವಾಮಾನ ಬದಲಾವಣೆಯಂತಹ ಭವಿಷ್ಯದ ಪರಿಸ್ಥಿತಿಗಳ ಬಗ್ಗೆ ಕಳವಳಗಳನ್ನ ಒಳಗೊಂಡಿದೆ. ಸಂತಾನೋತ್ಪತ್ತಿ ಸ್ವಾಯತ್ತತೆ, ಫಲವತ್ತತೆ, ಆರೈಕೆ ಪ್ರವೇಶ, ಪಾವತಿಸಿದ ಕುಟುಂಬ ರಜೆ ಮತ್ತು ಫಲವತ್ತತೆಯ ಅಂತರವನ್ನ ನಿವಾರಿಸಲು ಲಿಂಗ ಸಮಾನ ಅವಕಾಶಗಳ ಮೇಲೆ ಗಮನ ಹರಿಸಲು UNFPA ಸರ್ಕಾರಗಳನ್ನ ಒತ್ತಾಯಿಸುತ್ತದೆ.